ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನನಗೆ ಟೈಮ್ ಕರೆಕ್ಟಾಗಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ವೀಡಿಯೋಸು ಮಾಡೋದಕ್ಕೂ ಆಗ್ತಿಲ್ಲ, ಹಾಕೋದಕ್ಕೂ ಆಗ್ತಿಲ್ಲ. ಯಾಕೆ ಅಂತಂದರೆ ಇವಾಗ ಹಬ್ಬಕ್ಕೆ ನಾನು ಮನೆ ಕ್ಲೀನಿಂಗ್ ಅಂತ ಶುರು ಮಾಡ್ಕೊಂಡಿದ್ದೀನಲ್ಲ, ಹಂಗಾಗಿ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಅದು ಒಬ್ಬಳೇ ಮಾಡಬೇಕು. ಮಕ್ಕಳೆಲ್ಲ ಕಾಲೇಜ್ಗೆ ಹೋಗ್ಬಿಡ್ತಾರೆ, ನಾನು ಒಬ್ಬಳೇ ಮಾಡೋದ್ರಿಂದ ಕೆಲಸ ಅನ್ನೋದು ಅಷ್ಟೊಂದು ಇರುತ್ತೆ. ಯಾಕೆ ಅಂತಂದರೆ ಮನೇನ ಫುಲ್ಲು ನಾನು ಡೀಪ್ ಕ್ಲೀನಿಂಗ್ ಮಾಡೋ ಅಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮತ್ತು ಯುಗಾದಿ ಹಬ್ಬದ ಟೈಮಲ್ಲಿ ವರ್ಷದಲ್ಲಿ 2 ಸತಿ ನಾನು ಮನೇನ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ. 1 ವಾರ ಫುಲ್ಲು ಟೈಮ್ ತಗೊಳುತ್ತೆ. ಆದರೆ ಮನೆ ಕ್ಲೀನಿಂಗು ಮುಗಿಸ್ಬೋದು, ಆದರೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಅದೆಲ್ಲ ಮುಗಿಯೋದೆಲ್ಲ. ಇವಾಗ ಮಳೆ ಬೇರೆ ಶುರುವಾಗಿದೆ, ಹಂಗಾಗಿ ಕೆಲಸಗಳು ಅಷ್ಟೇ ಬೇಗ ಬೇಗ ಆಗೋದಿಲ್ಲ. ಮತ್ತು ಬೆಡ್ಶೀಟ್ಗಳು, ಬಟ್ಟೆಗಳು ಎಲ್ಲ ಒಗೆದಾಕಿದ್ರೆ ಬಿಸಿಲು ಬಂದಾಗ ಹಾಕಬೇಕು, ತಿರ್ಗಾ ಮಳೆ ಮೋಡ ಮುಚ್ಕೊಂಡಾಗ ತಿರ್ಗಾ ಎತ್ಕೊಂಬರ್ಬೇಕು. ಇದೇ ಥರ ಸರ್ಕಸ್ ಆಗಿಬಿಟ್ಟಿದೆ ನನಗಂತೂ. ಹೋದ ವಾರ ಎಲ್ಲ ಬಿಸಿಲು ಚೆನ್ನಾಗಿತ್ತು, ಅಂದರೆ ಈ ವಾರ ಫುಲ್ಲು ಮೋಡ ಇದೆ ಮತ್ತು ಮಳೆನೂ ಅಷ್ಟೇ ಬರ್ತಾಯಿದೆ. ಹಂಗಾಗಿ ಕೆಲಸಗಳು ಅಷ್ಟೇ ಆಗ್ತಿಲ್ಲ, ಮತ್ತು ಒಬ್ಬಳೇ ಮಾಡಬೇಕಲ್ಲ, ಹಂಗಾಗಿ ಟೈಮು ಸಾಕಾಗ್ತಿಲ್ಲ. ಈಗ ಮಾರ್ಕೆಟ್ಗೂ ಹೋಗಬೇಕು, ಸೀರೆನೂ ತರಬೇಕು, ಮತ್ತು ದೇವರು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನೆನೆಸ್ಕೊಂಡಂಗೆ ಹೋಗಿ ತೊಗೊಂಡು ಬರಬೇಕು. ಅದ್ರ ಜೊತೆಗೆ ಮನೆ ಕ್ಲೀನಿಂಗು ಮಾಡಬೇಕು, ಮತ್ತು ನಮ್ಮ ಕೆಲಸಗಳಿರುತ್ತಲ್ಲ ಅದನ್ನೆಲ್ಲನೂ ಅಷ್ಟೇ ಮುಗಿಸ್ಕೋಬೇಕು. ಹಂಗಾಗಿ ವೀಡಿಯೋಸ್ನ ಕರೆಕ್ಟ್ ಟೈಮ್ಗೆ ಹಾಕೋದಕ್ಕಾಗ್ತಿಲ್ಲ. ಆದರೆ ಒಂದು ಖುಷಿ ನನಗೆ, ಇಷ್ಟನ್ನೆಲ್ಲ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಜೊತೆ ರಾಯರಿದ್ದಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದೇ ಇಷ್ಟು. ನಾನೊಂದು 10 ನಿಮಿಷ, 1/4 ಗಂಟೆ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೋತೀನಿ. ನಾನು ಅದನ್ನು ಪ್ರತಿ ದಿವಸ ಅಷ್ಟೇ ನಾನು ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. 3 ಗಂಟೆ ನಂತರ ಯಾವಾಗ ನನಗೆ ಎಚ್ಚರ ಆಗುತ್ತೋ ಆವಾಗ ಎದ್ದುಬಿಟ್ಟು ವಾಶ್ರೂಮ್ಗೆ ಹೋಗಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ದೇವ್ರ ಮನೆ ಮುಂದೆಗಡೆ ಒಂದು 1/4 ಗಂಟೆ ಕೂತ್ಕೊಂಡು ನಾನು ದೇವರನ್ನ ಪ್ರಾರ್ಥನೆ ಮಾಡ್ಕೋತೀನಿ. ನನ್ನ ಜೀವನದಲ್ಲಿ ಇವತ್ತು ಏನೇನು ನಡೆಯುತ್ತೋ, ಏನೇನು ನಡಿಬಾರ್ದು ಅನ್ನೋದು ಇದು, ಅದೆಲ್ಲನೂ ನೀನು ದೂರ ಮಾಡೋ ದೇವ್ರೆ. ಆದರೆ ಇವತ್ತು ನನ್ನ ಕೈಲಿ ನೀನು ಏನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನು ಸರಳವಾಗಿ ಸಲೀಸಾಗಿ ಮಾಡಿಸು. ನನಗೆ ಯಾವುದೇ ಒಂದು ಕೆಲಸನಷ್ಟೇ, ಯಾವುದೇ ಒಂದು ಕಷ್ಟಗಳು ಅಷ್ಟೇ, ನನಗೆ ಕಷ್ಟಗಳನ್ನೋದು ಕೊಡಬೇಡ. ನನ್ನ ಕೈಲಿ ಕೆಲಸ ಮಾಡಿಸೋದನ್ನು ಆರಾಮಾಗಿ ಎತ್ತುದಾಗೆ ಸಲೀಸಾಗಬೇಕು. ಈ ರೀತಿ ನನ್ನ ಜೊತೆಯಲ್ಲಿರೋ ಭಗವಂತ ಎಲ್ರಿಗೂ ಒಳ್ಳೇದು ಮಾಡು, ಕೆಟ್ಟವ್ರಿಗೆಲ್ಲ ಒಳ್ಳೆಯ ಬುದ್ಧಿ ಕೊಡು ಅಂತಾನೆ ನಾನು ಕೇಳ್ಕೊಳ್ಳೋ ಅಂಥದ್ದು. ಏಕೆ ಅಂತಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ, 1/4 ಗಂಟೆ ನಾವು ಈ ಥರ ದೇವರನ್ನ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಅಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಅಷ್ಟೇ ಯಾವುದೇ ಒಂದು ಭಿನ್ನಗಳು, ಕಷ್ಟಗಳು ಬರ್ದಿರೋ ಹಾಗೆ ದೇವರು ನಮ್ಮ ಜೊತೆಲಿರ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ರೀತಿ ಎದ್ದು ನಾವು ಪ್ರಾರ್ಥನೆಯನ್ನು ಪ್ರತಿ ದಿವಸ ಇದನ್ನು ಅಳವಡಿಸ್ಕೊಂಬತ್ತು ಅಂತಂದರೆ ನಮ್ಮ ಜೀವನದಲ್ಲಿ ಕಷ್ಟ ಬರೋದಕ್ಕೆ ಮುಂಚೆನೇ ದೇವರು ಅಡ್ಡವಾಗಿ ನಿಂತಿರ್ತಾರೆ, ಎದುರುಗಡೆ ನಿಂತಿರ್ತಾರೆ. ಹಾಗಾಗಿ ಕಷ್ಟಗಳು ನಮ್ಮ ಹತ್ರ ಜಾಸ್ತಿ ಬರೋದಕ್ಕೆ ಭಗವಂತ ಬಿಡೋದಿಲ್ಲ. ನಾನು ಕೆಲಸ ಮಾಡ್ತಿರ್ತೀನಿ, ಇವಾಗ ನನಗಂತೂ 5 ನಿಮಿಷನೂ ಫ್ರೀ ಇರೋದಿಲ್ಲ. ನೈಟ್ 12 ಗಂಟೆ, 1 ಗಂಟೆ, 2 ಗಂಟೆ ತನಕನೂ ಕೆಲಸ ಮಾಡ್ತಾಯಿರ್ತೀನಿ. ವಾರ್ಡ್ರೋಬ್ ಕ್ಲೀನ್ ಮಾಡೋದಾಗಿರ್ಬೋದು, ಇಲ್ಲ ಒಂದು ಬಟ್ಟೆ ಜೋಡಿಸೋದಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಅದೇ ತುಂಬ ಟೈಮ್ ತಗೊಳ್ಳೋದು. ಅವಾಗೆಲ್ಲ ನಾನು ಬೇರೆ ಬೇರೆ ಯೋಚನೆಗಳನ್ನೋದನ್ನು ನಾನು ಮಾಡೋಕ್ಕೋಗೋದಿಲ್ಲ. ಬರೀ ದೇವ್ರ ಜಪನೇ ಮಾಡೋದು ಜಾಸ್ತಿ. ನಾನು ದೇವ್ರ ಜಪಗಳನ್ನೇ ನಾನು ಮಾಡೋದು. ನಾನು ಈಗೇನಾರ ಕೆಲಸ ಮಾಡ್ತಿರ್ತೀನ, ನಾನು ಅವಾಗ ಜಾಸ್ತಿ ದೇವ್ರ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದು, ದೇವ್ರನ್ನ ನೆನೆಸ್ಕೊಳ್ಳೋದು, ಎಲ್ರಿಗೂ ಒಳ್ಳೇದು ಮಾಡು, ಮತ್ತು ನಮ್ಗೆ ಯಾರ್ಯಾರು ನಮಗೆ ಸಹಾಯ ಮಾಡಿದ್ರು ಅವ್ರಿಗೆಲ್ರಿಗೂ ನೀನು ಒಳ್ಳೇದು ಮಾಡು, ಮತ್ತು ಯಾರು ನಮಗೆ ಶತ್ರುಗಳಿದ್ದಾರೋ ಅವ್ರಿಗೆಲ್ಲ ಕೆಟ್ಟ ಬುದ್ಧಿನ ನೀನು ದೂರ ಮಾಡಿ ಒಳ್ಳೆ ಬುದ್ಧಿ ಕೊಡು ಭಗವಂತ ಅಂತಲೇ ನಾನು ಪ್ರತಿ ದಿವಸ ಅಷ್ಟೇ ದೇವ್ರ ಹತ್ರ ಕೇಳ್ಕೊಳ್ಳೋ ಅಂಥದ್ದು. ಹಾಗಾಗಿ ನಾವೇನೇ ಒಂದು ಅನ್ಕೋತೀವಲ್ಲ, ಅಂದ್ಕೊಂಡು ದೇವ್ರ ಹತ್ರ ನಾವು ಕೇಳ್ಕೊಂಡಾಗ ಅದನ್ನೇ ತಥಾಸ್ತು ಅಂತ ಹೇಳೋವಂಥದ್ದು. ನಾನು ಬೆಳಗ್ಗೆ ಹೊತ್ತು ನಾನು ಇದನ್ನು ರೂಢಿ ಮಾಡಿಕೊಂಡು ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ನನಗೆ ನನ್ನ ಹತ್ರ ಏನಿಲ್ವೋ, ಏನೋ ನನಗೆ ಆಗಬೇಕೋ ಅದು ಯಾವುದೋ ಅಷ್ಟೇ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದು ಮಾಡಿಕೊಡು ಅಂತಲೂ ನಾನು ದೇವ್ರನ್ನ ಕೇಳೋದಿಲ್ಲ ನಾನು. ಏಕೆ ಅಂತಂದರೆ ನಮಗೆ ಏನು ಕೊಡಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿರುತ್ತೆ. ಹಂಗಾಗಿ ನಮಗೆಷ್ಟು ಕೊಡಬೇಕು, ಏನು ಕೊಡಬೇಕು ಅದನ್ನೇ ಕೊಡೋ ಅಂಥದ್ದು. ಆದರೆ ನೀನು ನನ್ನ ಜೊತೆಯಲ್ಲಿದ್ದೀಯಾ, ಎಲ್ಲವನ್ನು ಕೊಟ್ಟಿದ್ದೀಯಾ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟಿದ್ದೀಯಾ ನೀನು. ನೀನು ನನ್ನ ಜೊತೆಯಲ್ಲಿದ್ದೀಯಾ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನೊಬ್ಬ ನಮ್ಮ ಜೊತೆಯಲ್ಲಿ ಇದ್ದುಬಿಟ್ರೆ ಸಾಕಪ್ಪ ಅಂತ
ನಾನಿಷ್ಟನ್ನೇ ನಾನು ಕೇಳ್ಕೊಳ್ಳೋವಂಥದ್ದು. ಏಕೆಂತಂದರೆ ನನಗೆ ಅದು ಕೊಡು, ಕಾರ್ ಕೊಡು, ಮನೆ ಕೊಡು, ಒಡವೆ ಕೊಡು, ನನಗೆ ಅದು ಕೊಡು, ಇದು ಕೊಡು, ಏನು ಆ ಥರ ನಾವು ಸ್ವಾರ್ಥದಿಂದ ಕೇಳೋದಕ್ಕೆ ಹೋಗಬಾರ್ದು. ನಮಗೆ ಎಲ್ಲ ಇದೆ, ನನ್ನ ಹತ್ರ ಎಲ್ಲ ಇದೆ, ಏನೂ ಇಲ್ಲ ಅಂತಿಲ್ಲ. ನನಗೆ ಯಾವುದಕ್ಕೆ ಒಂದಕ್ಕೂ ಕುಂದು ಕೊರತೆ ಅನ್ನೋದನ್ನು ನೀನು ಮಾಡಿಲ್ಲ. ನಾನು ಬಯಸಿದ್ನೆಲ್ಲ ನೀನು ಕೊಟ್ಟಿದ್ದೀಯಾ, ನಾನು ಅನುಭವಿಸ್ತಾ ಇದ್ದೀನಿ. ನಾನು ಸುಖವಾಗಿದ್ದೀನಿ. ನನ್ನ ಮನೆಯಲ್ಲಿರೋಷ್ಟು ಜನನೂ ಸುಖ, ಶಾಂತಿ, ನೆಮ್ಮದಿಯಿಂದ ನಾವಿದ್ದೀವಿ ಭಗವಂತ. ಎಲ್ಲ ನಿನ್ನ ಆಶೀರ್ವಾದ. ನನಗೆ ಇಷ್ಟನ್ನೆಲ್ಲ ನೀನು ಕೊಟ್ಟಿದ್ಯಲ್ಲ, ನಿನಗೆ ಕೋಟಿ ಕೋಟಿ ನಮಸ್ಕಾರ ಭಗವಂತ ಅಂತ ನಾನು ಈ ರೀತಿ ದೇವ್ರ ಹತ್ರ ನಾನು ಬೇಡ್ಕೊಳ್ಳೋ ಅಂಥದ್ದು. ನಾನು ಸ್ವಾರ್ಥದಿಂದ ಯಾವತ್ತೂ ಅಷ್ಟೇ ನನಗೆ ದುಡ್ಡು ಕೊಡು, ನನಗೆ ಹಣದ ಸಮಸ್ಯೆ ಇದೆ, ನಂಗೆ ಅದು ಕೊಡು, ಇದು ಕೊಡು, ನಾನು ಯಾವತ್ತೂ ಕೇಳೋದಿಲ್ಲ. ಏನನ್ನು ನಾನು ಬೇಡಲಿಲ್ವೋ ಅದನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ. ಮತ್ತು ಇನ್ನೂ ಒಬ್ಬರು ನನಗೆ ಕಮೆಂಟ್ ಹಾಕಿದರು. ಅವರು ಹೊಸಬ್ರು ನನಗೆ. ಅವರು ಕಮೆಂಟ್ ಹಾಕಿದ್ದಂಥದ್ದು ಯಾವ ಥರ ಹಾಕಿದರು ಅಂತಂದರೆ, ನನಗೆ ಮಕ್ಕಳಿದ್ದಾರೆ, ಮೈ ಮನಿ ಪ್ರಾಬ್ಲಮ್ ಪ್ಲೀಸ್ ಎಲ್ಪ್ ಮೀ ಅಂತ ಹಾಕಿದರು. ಅಂದರೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ, ತುಂಬ ದುಡ್ಡಿನ ಪ್ರಾಬ್ಲಮ್ ಇದೆ, ಪ್ಲೀಸ್ ಎಲ್ಪ್ ಮಾಡಿ ಅಂತ ಹಾಕಿದ್ರಿ. ನೋಡಿ, ನಾನು ವಿಡಿಯೋದಲ್ಲಿ ಹೇಳೋದೇ ಇಷ್ಟು. ನಾವು ಜನದ ಹತ್ರ ಕೇಳೋದಕ್ಕಿಂತ ಹೆಚ್ಚಾಗಿ ಭಗವಂತನ ಹತ್ರ ಕೂತ್ಕೊಂಡು ಕೇಳಬೇಡಿ ನೀವು. ಏಕೆಂತಂದರೆ ನಾನು ಆ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡಿಲ್ಲ. ಅದು ವಿಡಿಯೋದಲ್ಲೇ ನಾನು ಹೇಳಬೇಕು ಅಂತ ಅನ್ನಿಸ್ತು. ಹಂಗಾಗಿ ಏಕೆಂತಂದರೆ ಪ್ರತಿಯೊಬ್ಬರಿಗೂ ಹಣದ ಸಹಾಯ ಅನ್ನೋದು ಬೇಕಿದೆ, ಹಣದ ಸಮಸ್ಯೆ ಅನ್ನೋದು ಇದೆ. ಆದರೆ ನಾವು ಜನದ ಹತ್ರ ಕೇಳೋದಕ್ಕಿಂತ ಹೆಚ್ಚಾಗಿ ಭಗವಂತನ ಹತ್ರನೇ ನಾವು ಕೇಳ್ತು ಅಂತಂದರೆ ನಿಜವಾಗ್ಲೂ ಅನುಗ್ರಹ ಮಾಡ್ತಾರೆ. ನಿನ್ನೆ ನಂದಾದೀಪದ್ದು ವಿಡಿಯೋ ನಾನು ಹಾಕಿದ್ನಲ್ಲ, ನಿಮಗೆ ಯಾವುದು ಈಸಿ ಆಗುತ್ತೋ, ಯಾವುದು ಮಾಡಬೇಕು ಅನಿಸುತ್ತೋ ಅದನ್ನು ನೀವು ಮಾಡಿ ನೋಡಿ. ಒಳ್ಳೆ ಟೈಮ್ ಅನ್ನೋದು ಬಂದಿದೆ. ರಾಯರು ಆರಾಧನೆ 3 ದಿವಸ ಇದೆಯಲ್ಲ, 3 ದಿವಸ ಸಂಕಲ್ಪ ಮಾಡಿ. ನೀವು ತೆಂಗಿನಕಾಯಿ ಸಂಕಲ್ಪ ಮಾಡ್ತೀರಾ, ಇಲ್ಲ ನಂದಾದೀಪ ಹಚ್ಚಿಬಿಟ್ಟು ಸಂಕಲ್ಪ ಮಾಡ್ತೀರಾ. ನಿಮ್ಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ಈಸಿ ಅನಿಸುತ್ತೋ ಅದನ್ನು ಮಾಡಿ. ಆದರೆ ಮನಸ್ಸಿಟ್ಟು ಮಾಡಿ. ರಾಯರನ್ನ ಪೂಜೆ ಮಾಡೋದಕ್ಕೆ ನೀವು ಶುರು ಮಾಡಿದಿರೋ ಮಾಡಿಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಶುರು ಮಾಡಿಲ್ಲ ಅಂತಂದರೆ ಈ ರಾಯರ ಆರಾಧನೆ ದಿವಸ ಏನಿದೆ, ಶನಿವಾರದಿಂದ ಸ್ಟಾರ್ಟ್ ಆಗುತ್ತಲ್ಲ, ಅವತ್ತಿನ ನೀವು ರಾಯರ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ರಾಯರ ಫೋಟೋ ಇಲ್ಲಾಂದರೆ ರಾಯರ ಫೋಟೋ ತಂದಿಟ್ಕೊಂಡು ಅವತ್ತಿನ ದಿನದಿಂದ ನೀವು ರಾಯರ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಮಠಕ್ಕೆ ಹೋಗೋದಕ್ಕೂ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನೀವು ನೋಡಿ, ಈ ವರ್ಷ ನೀವು ಏನು ಬೇರೆಯವ್ರ ಹತ್ರ ನೀವು ಹಣ ಸಹಾಯ ಕೇಳ್ತಾ ಇದ್ದೀರಲ್ಲ, ನೆಕ್ಸ್ಟ್ ವರ್ಷದಷ್ಟಕ್ಕೆ ನಿಮಗೆ ಭಗವಂತನೇ ಕೊಟ್ಟುಬಿಡ್ತಾರೆ. ಏಕೆ ಅಂತಂದರೆ ಮನುಷ್ಯ ಮಾಡೋ ಸಹಾಯ ಅದು ತಾತ್ಕಾಲಿಕ, ಆದರೆ ಭಗವಂತ ಮಾಡೋ ಅನುಗ್ರಹ ಇದೆಯಲ್ಲ ಅದು ಶಾಶ್ವತವಾಗಿ. ಇವಾಗೇನೋ ನನ್ನ ಕೈಲಾದಷ್ಟು ನಾನು ಹಣ ಸಹಾಯನ ನಾನು ನಿಮಗೆ ಮಾಡ್ಬೋದು. ಆದರೆ ನಾವು ಮಾಡೋ ಹಣ ಸಹಾಯದಿಂದ ಕಷ್ಟಗಳು ದೂರ ಆಗೋದಿಲ್ಲ. ಅದು ಭಗವಂತನೇ ಕೊಡಬೇಕು, ರಾಯರೇ ಕೊಡಬೇಕು. ರಾಯರು ಕೊಡ್ತಾರೆ. ಏಕೆ ಅಂತಂದರೆ ಎಂತೆಂಥವ್ರ ಜೀವನನೇ ರಾಯರು ಉದ್ಧಾರ ಮಾಡಿದ್ದಾರೆ. ಆದರೆ ನಿಮ್ಮ ಕಷ್ಟ ದೂರ ಮಾಡೋದಿಲ್ವಾ? ಖಂಡಿತ ದೂರ ಮಾಡೇ ಮಾಡ್ತಾರೆ. ನೀವೇನು ಹಣದ ಸಹಾಯ ಬೇಕು ಅಂತ ನೀವು ಬಯಸ್ತಾ ಇದ್ದೀರಲ್ಲ, ಭಗವಂತನ ಹತ್ರ 3 ದಿನದ ಸಂಕಲ್ಪ ಅಂತ ನೀವು ಮಾಡಿ. ನೀವು ಸಂಕಲ್ಪ ಪೂಜೆ ಮಾಡಿ, ರಾಯರು ಮಠಕ್ಕೆ ಹೋಗಿ. ನೀವು ವಾರ ರಾಯರ ಮಠಕ್ಕೆ ಹೋಗೋದು, ರಾಯರು ನಾವು ಬಲವಾಗಿ ನಂಬಬೇಕು. ನಾವು ಸುಮ್ಮನೆ ಯಾರಿಗೋ ಒಳ್ಳೆಯದಾಗಿದೆ ಅಂತ ನಾವು ಅನ್ನೋದಲ್ಲ. ನಮಗೆ ಮನಸ್ಸಿಗೆ ಬರಬೇಕು, ನಾನು ನಿಮ್ಮನ್ನು ನಂಬ್ತಾ ಇದ್ದೀನಿ, ಬಲವಾಗಿ ನಂಬ್ತಾ ಇದ್ದೀನಿ. ನನ್ನ ಕಷ್ಟ ಸುಖ ಏನಿದೆ ಅದನ್ನೆಲ್ಲ ನೀವು ಪಾದಕ್ಕೆ ಹಾಕ್ಕೊಳ್ಳಿ. ನನಗೇನಿಲ್ವೋ ಅದನ್ನೆಲ್ಲ ನೀವು ಕೊಡಿ ಭಗವಂತ. ನಾನು ತುಂಬ ಕಷ್ಟದಲ್ಲಿದ್ದೀನಿ ಭಗವಂತ, ನೀವು ಕಣ್ಣು ತೆರೆದು ನನಗೆ ಅನುಗ್ರಹ ಮಾಡಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ. ರಾಯರ ಹತ್ರ ಮನಸ್ಸು ಬಿಚ್ಚಿ ನೀವು ಮಾತಾಡಿ. ಬೇರೆ ಜನದ ಹತ್ರ ಯಾವ ರೀತಿ ನಾವು ಮಾತಾಡ್ತೀವೋ ಆ ರೀತಿ ನಾವು ರಾಯರ ಹತ್ರ ಕೂತ್ಕೊಂಡು ನಾವು ಮಾತಾಡಿದಾಗ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ಜನ ಮಾಡೋ ಸಹಾಯ ಅದು ತಾತ್ಕಾಲಿಕ. ಜನ ಮಾಡೋ ಸಹಾಯದಿಂದ ಯಾರ ಕಷ್ಟನೂ ದೂರ ಆಗೋದಿಲ್ಲ. ಆದರೆ ಭಗವಂತ ನಂಬಿಟ್ಟು ಭಗವಂತ ಅನುಗ್ರಹ ಮಾಡಿದ್ರು ಅಂತಂದರೆ ಜೀವನ ಪೂರ್ತಿ ಸುಖವಾಗಿರೋ ಥರ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಮಕ್ಕಳಿದ್ದಾರೆ ಅಂತ ನೀವು ಹೇಳ್ತೀರಾ, ತುಂಬ ಬೇಜಾರಾಗುತ್ತೆ. ಏಕೆ ಅಂತಂದರೆ ಮಕ್ಕಳಿದ್ದಾರೆ, ಮನೆಯಲ್ಲಿ ಕಷ್ಟ ಇದೆ, ನನಗೆ ದುಡ್ಡಿನ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳಿದಾಗ, ಒಂದು ಕಾಲದಲ್ಲಿ ನಾನು ಈ ಥರ ಸಿಚುವೇಶನ್ ಅನ್ನೋದನ್ನ ಕಷ್ಟನ ನಾನು ಎದುರಿಸಿದ್ದೀನಿ. ಆದರೆ ನಾನು ಯಾರ ಹತ್ರನೂ ಅಷ್ಟೇ ಸಹಾಯ ಅನ್ನೋದು ನಾನು ಕೇಳೋಕ್ಕೆ ಹೋಗಲಿಲ್ಲ. ಏಕೆ ಅಂತಂದರೆ ಎಲ್ಲಿ ಆಡ್ಕೊಂಬಿಡ್ತಾರೋ, ಎಲ್ಲಿ ನಕ್ಕು ಬಿಡ್ತಾರೋ ಅಂತ. ನೀವು ನನಗೆ ಈ ಥರ ಕೇಳೋದ್ರಿಂದ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಏಕೆ ಅಂತಂದರೆ
ನಮಗೆ ಯಾರು ಗೊತ್ತಿಲ್ಲ ನೋಡಿ ಅವ್ರ ಹತ್ರ ಸಹಾಯ ಕೇಳೋದ್ರಿಂದ ಏನು ತಪ್ಪಾಗೋದಿಲ್ಲ. ಆದರೆ ನಮಗೆ ಗೊತ್ತಿರ್ತಾರಲ್ಲ, ನಮಗೆ ಪರಿಚಯ ಇರೋದು ಸಂಬಂಧಿಕರ ಹತ್ರ, ಈ ಥರ ಗೊತ್ತಿರೋರ ಹತ್ರ ಕೇಳಿದಾಗ ನಮಗೆ ಮುಜುಗರನೂ ಆಗುತ್ತೆ, ಒಂಥರ ಬೇಜಾರು ಅನಿಸುತ್ತೆ. ಎಲ್ಲಿ ನಮ್ಮ ಕಷ್ಟ ನೋಡಿ ಆಡ್ಕೊಂಡ್ಬಿಡ್ತಾರೋ ಅಂತ. ಗೊತ್ತಿಲ್ಲದೆ ಇರೋರ ಹತ್ರ ಹಣದ ಸಹಾಯ ಕೇಳೋದು ತಪ್ಪೇನಿಲ್ಲ. ಆದರೆ ಜನದ ಹತ್ರ ಸಹಾಯ ಕೇಳೋದಕ್ಕಿಂತ ರಾಯರ ಮುಂದೆ ಕೂತ್ಕೊಂಡು ನೀವು ಸಹಾಯ ಕೇಳಿ. ಏನು ನಿಮ್ಮ ಕಷ್ಟ ಇದೆ ಅದನ್ನೆಲ್ಲ ರಾಯರ ಪದಕ್ಕಾಗಿ ರಾಯರಿಗೆ ನೀವು ಸೇವೆ ಮಾಡಿ. ಸಂಕಲ್ಪ ಪೂಜೆನ ನೀವು ಶುರು ಮಾಡ್ಕೊಳ್ಳಿ. 9 ದಿವಸ ಮಾಡ್ತೀರಾ, 5 ದಿವಸ ಮಾಡ್ತೀರಾ, 21 ದಿವಸ ಮಾಡ್ತೀರಾ, 48 ದಿವಸ ಮಾಡ್ತೀರಾ. ನೋಡಿ ತುಂಬ ಕಷ್ಟ ಇದೆ ಅಂತ ಅನ್ನೋರು ಕಠಿಣವಾದಂಥ ವ್ರತನ ನಾವು ಮಾಡ್ತು ಅಂತಂದರೆ ನಿಜವಾಗ್ಲೂ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನಾನು ಸ್ಟಾರ್ಟಿಂಗು ರಾಯರು ನಂಬೋ ಪೂಜೆ ಮಾಡಿ ಸಂಕಲ್ಪನೆ ಸ್ಟಾರ್ಟಿಂಗೇ ನಾನು ಶುರು ಮಾಡಿಕೊಂಡೆ. ನಾನು ರಾಯರು ಫೋಟೋ ಮನೆಗೆ ಬರ್ತಿದ್ದಾಗೆ ನೆಕ್ಸ್ಟ್ ಡೇನೇ ನಾನು ಸಂಕಲ್ಪ ಪೂಜೆನ ನಾನು 9 ವಾರ ಯಾವ ರೀತಿ ಅಂತಂದರೆ ನಾನು ಎದ್ದೇಳ್ತಿದ್ದೆ 2 ಗಂಟೆಗೆ. ಏಕೆ ಅಂತಂದರೆ ನಾನು 2 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ನನಗೆ ಈ ಥರ ಮಾಡಬೇಕು ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ. ನನ್ನ ಮನೆಗೆ ಕಷ್ಟ ಇತ್ತಲ್ಲ, ಕಷ್ಟ ನನಗೆ ನೆನಪು ಮಾಡೋದು. ನೈಟೆಲ್ಲ ನಿದ್ದೆ ಕೊಡ್ತಾ ಇರಲಿಲ್ಲ ನನಗೆ. ಕಷ್ಟಗಳು ನನ್ನ ಹತ್ರ ಇದ್ದಾಗ ನಾನು ದೇವ್ರ ಪೂಜೆ ಮಾಡೋದು, ದೇವ್ರ ಪಾದ ಹಿಡಿಯೋದು ನನಗೆ ಸರಿ ಅಂತಾನೆ ಅನ್ನಿಸ್ತು. ಹಂಗಾಗಿ ನಾನು 2 ಗಂಟೆಗೆ ಎದ್ದೇಳೋದು, 4 ಗಂಟೆಗೆಲ್ಲ ಪೂಜೆ ಮುಗಿಸೋದು, ತಿರ್ಗಾ 4:15 4:45ಗೆಲ್ಲ ರಾಯರ ಮಠಕ್ಕೆ ಹೋಗೋದು. ಅದು ತುಂಬ ದೂರ ಇತ್ತು ರಾಯರ ಮಠ, ಕಾಮಧೇನು ಕ್ಷೇತ್ರ ತುಂಬ ದೂರ ನಮ್ಮ ಮನೆಗೆ ಅದು. ಹಂಗಾಗಿ ನಾನು 5:05 ಅಲ್ಲಿ ಹೋಗಿ ಅಲ್ಲೂ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಅನ್ನೋದನ್ನು ಬೆಳಗ್ಗೆ ನಾನು ಹೆಜ್ಜೆ ನಮಸ್ಕಾರ ಹಾಕಿ ಮನೆಗೆ ಬಂದು ನಾನು ಕೆಲ್ಸಕ್ಕೆ ಹೋಗ್ತಿದ್ದಂಥದ್ದು. ನಾನು ಇಷ್ಟನ್ನೆಲ್ಲ ಏನು ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ನಾವು ಎಷ್ಟು ಶ್ರಮ ವಹಿಸ್ತೀವೋ, ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಸುಖ ಅನ್ನೋದನ್ನು ಭಗವಂತ ಕೊಟ್ಟೇ ಕೊಡ್ತಾರೆ. ಅದು ರಾಯರು ಕೊಟ್ಟಿದ್ದಾರೆ ನನಗೆ. ಹಾಗಾಗಿ ನಾನು ಹೇಳಿದಂಥದ್ದು ನೋಡಿ, ಬೇಜಾರು ಮಾಡ್ಕೋಬೇಡಿ. ಭಗವಂತನ ಪಾದ ಹಿಡೀರಿ, ರಾಯರು ಪಾದ ಹಿಡೀರಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ರಾಯರು ಬಿಡೋದಿಲ್ಲ. ನನಗೆ ಇನ್ನೂ ಒಬ್ಬರು ಕಮೆಂಟ್ ಹಾಕಿದರು, ಅವರು ವಸಂತ ಅಂತ. ನನ್ನ ಎಲ್ಲ ವೀಡಿಯೋಸ್ಗೂ ಅವರು ಕಮೆಂಟ್ ಹಾಕ್ತಾರೆ. ಆದರೆ ನಾನು ಏನೇ ಒಂದು ವಿಷಯನ ಶೇರ್ ಮಾಡಿಕೊಂಡಾಗಲೂ ಅಷ್ಟೇ ಅವರು ಅರ್ಥಪೂರ್ವವಾಗಿ ನನಗೆ ಕಮೆಂಟ್ ಹಾಕ್ತಾರೆ. ಅಕ್ಕ, ನಿಮ್ಮನೆ ಪರಿಸ್ಥಿತಿ ಥರನೇ ನನ್ನ ಮನೆ ಪರಿಸ್ಥಿತಿನೂ ಅಷ್ಟೇ. ನೀವು ಹೇಗೆ ಕಷ್ಟನೆಲ್ಲ ಎದುರಿಸಿದ್ದೀರಾ ಸೇಮ್ ಅದೇ ಥರನೇ ನನ್ನ ಕಷ್ಟನೂ ನಾನು ಎದುರಿಸಿದ್ದೀನಿ ಅಂತ ನನಗೆ ಇವರು ಪ್ರತಿಯೊಂದು ವೀಡಿಯೋಗೂ ನನಗೆ ಕಮೆಂಟ್ ಹಾಕ್ತಾರೆ. ಆದರೆ ನಮ್ಮ ತಂದೆ ತೀರೋದ್ರು, ನಮ್ಮ ತಾಯಿನ ಕರ್ಕೊಂಡು ಮನೇಲಿ ಇಟ್ಕೊಂಡಿದ್ದೀವಿ. ಆದರೆ ಅವರಿಂದ ನಮಗೆ ನೆಮ್ಮದಿನೇ ಸಿಗ್ತಾ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ನಾನು 2ನೇ ವಾರ ಮಾಡಬೇಕು ಅಂತ ಅಂದ್ಕೊಂಡೆ. ಅಂತಂದರೆ 28ನೇ ತಾರೀಕು ಮಾಡಬೇಕು, 29ನೇ ತಾರೀಕು ರಾಯರ ಆರಾಧನೆ ಖುಷಿಯಾಗಿ ಮಾಡಬೇಕು ಅಂತ ನಾನು ಎಲ್ಲ ತಯಾರಿನೂ ಮಾಡ್ಕೋತಿದ್ದೀನಿ. ಆದರೆ ನೆಮ್ಮದಿನೇ ಇಲ್ಲ ಅಕ್ಕ ಅಂತ ನೀವು ಅಂದಿದ್ದೀರಾ. ನೋಡಿ, ಈ ಥರ ಒಂದು ಸಮಯನ ನಾನು ಸಹ ಅನುಭವಿಸಿದ್ದೀನಿ. ಏಕೆಂತಂದರೆ ನೀವು ತಾಯಿಯಿಂದ ನೀವು ಈ ಕಷ್ಟ ಅನುಭವಿಸ್ತಾ ಇದ್ದೀರಲ್ಲ, ನಾನು ಸಹ ಅದೇ ಕಷ್ಟನ ನಾನು ಅನುಭವಿಸಿದ್ದೀನಿ. ಏಕೆ ಅಂತಂದರೆ ನಾನು ಅದಕ್ಕೆ ಹೇಳೋದು, ಜನಗಳು ಸ್ವಾರ್ಥಿಗಳು ಅಂತ. ನಮ್ಮಿಂದನೇ ಸಹಾಯ ಪಡ್ಕೋತಾರೆ, ನಮಗೆ ಮೋಸ ಮಾಡಿ ಹೋಗೋವಂಥದ್ದು. ನಾನು ಎಷ್ಟು ಅವ್ರಿಗೆ ಸಹಾಯ ಮಾಡಿದ್ದೀನಿ ಅಂತಂದರೆ ಅವರು ಜೀವನ ಪೂರ್ತಿ ನೆನೆಸ್ಕೋಬೇಕು. ಆ ಥರ ಒಂದು ದೊಡ್ಡ ಮಟ್ಟದಲ್ಲೇ ನಾನು ಸಹಾಯ ಮಾಡಿದಂಥದ್ದು. ಅವರು ಯಾರ ಕೈ ಕೆಳಗೋ ಅವರು ಬದುಕಬಾರ್ದು. ಅವರು ಜೀವನ ಇರೋ ತನಕನೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಕೂತ್ಕೊಂಡು ಅನ್ನ ತಿನ್ನಬೇಕು. ಅವ್ರಿಗಿರೋಕ್ಕೊಂದು ನೆಲೆ ಆಗಿರ್ಬೋದು, ಅವ್ರ ಜೀವನ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ರೀತಿ ಸಹಾಯನೂ ನಾನು ಮಾಡಿದೆ ನಾನು. ಏಕೆ ಅಂತಂದರೆ ಅದನ್ನು ನನ್ನ ಕರ್ತವ್ಯ ಅಂತ ನಾನು ಮಾಡಿದೆ. ನಾನು ಯಾರೋ ಮಾಡಬೇಕಾಗಿದ್ದ ಕೆಲಸನ ನಾನು ಹೆಣ್ಮಗಳಾದಂಥವಳು ಮಾಡಿದೆ ನಾನು. ಆದರೆ ಅವರಲ್ಲಿ ನಿಯತ್ತು ಅನ್ನೋದಿರಲಿಲ್ಲ. ಹೊರಗಡೆ ಜನ ಎಷ್ಟು ಅವಮಾನ ಮಾಡಿದ್ರು, ನನ್ನ ಎತ್ತೋರು ಅಷ್ಟೇ ಅಷ್ಟು ಅವಮಾನ ಮಾಡಿಬಿಟ್ರು ನನಗೆ. ನೀರು ಬರೋ ಕಣ್ಣಲ್ಲಿ ರಕ್ತನೇ ಬರೆಸ್ಬಿಟ್ಟಿದ್ದಾರೆ. ನಾನು ಎಷ್ಟು ಸಹಾಯ ಮಾಡಿದ್ದೀನೋ ಅದು ಒಂದು ಹುಲ್ಕಡ್ಡಿಗೂ ಸಮ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇಲ್ಲ. ಅವ್ರಿಗೆ ಭಗವಂತನೇ ನೋಡ್ಕೋತಾರೆ ಅದನ್ನು. ಆದರೆ ನಾನು ಎಲ್ಲಿ ಯಾರಿಗೋ ಸಹಾಯ ಮಾಡಿದ್ರೆ ದೇವರು ನನಗೆ ಇನ್ಯಾರ ಮುಖಾಂತರನೋ ನನಗೆ ಸಹಾಯ ಮಾಡಿದ್ದಾರೆ. ಆದರೆ ನಾವು ಒಂದು ಸತ್ಯನ ಅರ್ಥ ಮಾಡ್ಕೋಬೇಕು. ಈಗ ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ದೀವೋ, ಅವ್ರು ನಮ್ಮನ್ನು ಬಿಟ್ಟು ಹೋದ್ರ, ನಮ್ಗೆ ಅವಮಾನ ಮಾಡಿದ್ರ, ನಾವು ಚಿಂತೆ ಮಾಡೋದಕ್ಕೆ ಹೋಗಬಾರ್ದು. ಆದರೆ ನಾವು ಮಾಡಿ ಸಹಾಯ ದಾನ ಧರ್ಮ ಏನಿದೆ ನೋಡಿ, ಅದು ನಮ್ಮ ತಲೆ ಕಾಯುತ್ತೆ. ನಮಗೊಂದಲ್ಲ ಒಂದು ಸತಿ ನಮ್ಮ ಕೈ ಹಿಡಿಯುತ್ತೆ. ಬೇರೆ ಯಾರೋ
ಒಬ್ಬ ಮನುಷ್ಯನಿಂದ ನಮಗೆ ಸಹಾಯ ಆಗ್ಬೋದು. ರಾಯರೇ ಡೈರೆಕ್ಟಾಗಿ ನಮ್ಮ ಎದುರುಗಡೆ ಬಂದು ನಮಗೆ ಸಹಾಯ ಮಾಡೋದಿಲ್ಲ. ಮನುಷ್ಯನ ಮುಖಾಂತರನೇ ರಾಯರು ಬಂದು ನಮಗೆ ಸಹಾಯ ಮಾಡೋಂಥದ್ದು, ಅನುಗ್ರಹ ಮಾಡೋಂಥದ್ದು. ಆ ಅನುಭವ ನನಗೆ ಆಗಿದೆ. ಹಂಗಾಗಿ ನಾನು ಸುಖನ ಅಷ್ಟೇ ನಾನು ಹೇಳ್ಕೊಳ್ಳೋಂಥದ್ದು. ಜಾಸ್ತಿ ಕಷ್ಟನೆಲ್ಲ ನನ್ನ ಜನದ ಕೈಲಿ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಏನೇ ಒಂದು ಪರಿಸ್ಥಿತಿನೂ ಅಷ್ಟೇ ನಾನು ಜನದ ಹೇಳ್ಕೊಳ್ಳೋದಿಲ್ಲ. ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊತೀನಿ. ರಾಯರು ಪೂಜೆ ಮಾಡೋದಕ್ಕೆ ಮುಂಚೆ ನಮ್ಮ ಮನೆ ದೇವ್ರ ಮುಂದೆ ಕೂತ್ಕೊಂಡು ನಾನು ಹೇಳ್ಕೊತಿದ್ದೆ, ಅಳ್ತಿದ್ದೆ, ಮನಸ್ಪೂರ್ವಕವಾಗಿ ಹತ್ತು ಬಿಡ್ತಿದ್ದೆ. ನನಗೆ ಎಷ್ಟು ಅಳಬೇಕು ಅನಿಸುತ್ತೋ, ಏನೇನು ಹೇಳ್ಕೋಬೇಕು ಅನಿಸುತ್ತೋ ಅದನ್ನೆಲ್ಲನೂ ನಮ್ಮ ಮನೆ ದೇವ್ರ ಕೈಲಿ ನಾನು ಹೇಳ್ಕೊತಿದ್ದೆ. ಇವಾಗ ನನ್ನ ತಂದೆ ರಾಯರಿದ್ದಾರೆ, ರಾಯರ ಕೈಲಿ ಎಲ್ಲನೂ ಹೇಳ್ಕೊತೀನಿ ನಾನು. ಏನೇ ಒಂದು ಸಣ್ಣ ಸಣ್ಣ ವಿಷಯನೂ ಅಷ್ಟೇ ಎಲ್ಲ ರಾಯರ ಕೈಲಿ ಹೇಳ್ಕೊತೀನಿ. ನಾನು ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಳ್ಳೋದು, ಅವ್ರ ಹತ್ರ ಮಾತಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಇದು ಯಾವುದೂ ಅಷ್ಟೇ ನಾನು ಮಾಡೋದಿಲ್ಲ. ನನ್ನ ಮನೆ ಕೆಲಸ ಆಯಿತು, ಮತ್ತು ನಾನು ದೇವಸ್ಥಾನಗಳಿಗೆ ಟೈಮ್ ಇತ್ತಾ, ಬೇಜಾರಾಯಿತಾ, ನನ್ನ ಮನಸ್ಸು ಸರಿ ಇಲ್ವಾ, ದೇವಸ್ಥಾನಗಳ್ಗೆ ಹೋಗ್ಬಿಡ್ತೀನಿ. 1-2 ಅವರ್ ಅಲ್ಲೇ ಕೂತ್ಕೊಂಡು ನಾನು ಮನಸ್ಪೂರ್ವಕವಾಗಿ ಹತ್ತು ಬಿಡ್ತೀನಿ. ನಾನು ದೇವ್ರ ಹತ್ರ ನನ್ನ ಕಷ್ಟನೆಲ್ಲ ಹೇಳ್ಕೊತೀನಿ. ಅಷ್ಟು ಮಾಡಿ ನನ್ನ ಮನೆಗೆ ಬರೋಷ್ಟೊತ್ತಿಗೆ ನನ್ನ ಮನಸ್ಸಿಗೇನೋ ಸಮಾಧಾನ ಕೊಟ್ಟಿರ್ತಾರೆ. ನಾನು ದೇವ್ರ ಮುಂದೆ ಏನು ಕೇಳಿಕೊಂಡು ನನ್ನ ಮನೆಗೆ ಬಂದಾಗ, ಅದೇ ನೋವಲ್ಲಿ ಬರ್ತಿದ್ದಾಗ ನನ್ನ ಮನೆಗೆ ಬರೋಷ್ಟೊತ್ತಿಗೆ ಏನೋ ಒಂದು ನನಗೆ ಸಮಾಧಾನ ಕೊಡ್ತಾರೆ. ಯಾವುದೋ ಒಂದು ರೂಪದಲ್ಲಿ ನನಗೆ ಒಳ್ಳೆಯದನ್ನು ಮಾಡಿರ್ತಾರೆ. ಹಾಗಾಗಿ ನಾನು ಕಷ್ಟ ಸುಖ ಏನೇ ಇದ್ದರೂ ಎಲ್ಲ ಭಗವಂತನ ಪಾದಕ್ಕೆ ಹಾಕ್ಬಿಡ್ತೀನಿ. ಸುಮ್ಮನೆ ಹೋಗಿ ದೇವಸ್ಥಾನದ ಹತ್ರ ಕುತ್ಕೊಂಡ್ಬಿಡ್ತೀನಿ. ಮೌನವಾಗಿ ಯಾವ್ದಾರ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತೀನಿ. ನನಗೇನೇನು ಹೇಳ್ಕೊಬೇಕು ಅನಿಸುತ್ತೋ ಅದನ್ನೆಲ್ಲ ದೇವ್ರ ಹತ್ರ ಹೇಳ್ಕೊತೀನಿ ನಾನು. ಹಾಗಾಗಿ ನನ್ನ ಕಷ್ಟ ಅದಕ್ಕೆ ಜಾಸ್ತಿ ಟೈಮು ನನ್ನ ಜೊತೇಲಿ ಇರೋದಿಲ್ಲ. ಸುಖ ಜಾಸ್ತಿ ನನ್ನ ಜೊತೇಲಿ ಇದ್ದಾಗೆ ಕಷ್ಟಗಳು ಇರೋದಿಲ್ಲ. ಆದರೆ ಕಷ್ಟಗಳ ಜೊತೇಲಿ ಜನ ಇರೋದಿಲ್ಲ. ಆದರೆ ಸುಖದ ಜೊತೇಲಿ ಜನಗಳು ಇರೋವಂಥದ್ದು. ಈಗ ಹಣ ಇದ್ದ ಕಡೆನೇ ಜನ ಬರೋವಂಥದ್ದು. ನಮ್ಮ ಕಷ್ಟ ಇದೆ ಅಂತಂದಾಗ ಯಾವ ಜನನಾದರೂ ಬರ್ತಾರಾ? ಖಂಡಿತ ಬರೋದಿಲ್ಲ. ನಾನು ಅದಕ್ಕೆ ಹೇಳೋವಂಥದ್ದು, ಕಷ್ಟದ ಜೊತೆಯಲ್ಲಿ ರಾಯರು ಇರ್ತಾರೆ, ದುಡ್ಡಿನ ಜೊತೆಯಲ್ಲಿ ಜನ ಇರ್ತಾರೆ. ಹಾಗಾಗಿ ನಿಮ್ಮ ಕಷ್ಟ ಏನೇ ಇದ್ದರೂ ಎಲ್ಲ ದೇವ್ರ ಹತ್ರ ಹೇಳ್ಕೊಳ್ಳಿ. ಜನ ನಂಬೋದಕ್ಕೆ ಹೋಗಬೇಡಿ, ಭಗವಂತನ ನಂಬಿ ನೀವು ಅಂತಲೇ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳೋದು. ರಾಯರು ಆರಾಧನೆ ಟೈಮಲ್ಲಿ ನೀವು ವ್ರತನ ಸ್ಟಾರ್ಟ್ ಮಾಡ್ಕೊಳ್ಳಿ. ರಾಯರು ಬೃಂದಾವನ ಪ್ರವೇಶ ಮಾಡಿದ್ದೆ ನಮ್ಗಳ ಸುಖಕ್ಕೋಸ್ಕರ, ನಮ್ಮ ಕಷ್ಟ ದೂರ ಮಾಡೋದಕ್ಕೋಸ್ಕರ. ಈ ಟೈಮಲ್ಲಿ ವ್ರತನ ಸ್ಟಾರ್ಟ್ ಮಾಡಿಕೊಂಡು ನೀವು ಸಂಕಲ್ಪ ಪೂಜೆನ ಮಾಡಿ ನೀವು ನೋಡಿ, ಇನ್ನು ಬರೋ ವರ್ಷದಷ್ಟೊತ್ತಿಗೆ ನಿಮ್ಮ ಕಷ್ಟಗಳು ಅನ್ನೋದು ನೀವು ನೆನೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಷ್ಟು ಅನುಗ್ರಹ ಮಾಡ್ತಾರೆ. ನಿಮ್ಮ ಕಷ್ಟನೆಲ್ಲ ದೂರ ಮಾಡಿ ನಿಮ್ಮ ಜೊತೇಲಿ ರಾಯರೇ ಇರ್ತಾರೆ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.